ಬಂದು ನಿಂತದ್ದು ದೇವಲೋಕದ ಸೀಮೆ ಆಗಿರಬೇಕು. ಯಾಕಂದ್ರೆ ಈ ತನಕ ಇದ್ದ ಹಾಗಲ್ಲ. ನೋಡಿದ್ರ ಮಹಾದ್ವಾರ ಪಳ 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 ಅಂತ ಹೊಳೆಯುತ್ತದೆ. ಎಲ್ಲ ಕೃತಕ. ಹೌದೌದು, ನೋಡ್ಲಿಕ್ಕೆ ಮಾತ್ರ. ಅವರ ಬುದ್ಧಿಯೇ ಕೃತಕ ದೇವತೆಗಳ ನೋಡ್ಲಿಕ್ಕೆ ಅಲ್ವಾ. ಇರ್ಲಿ, ದಿವಲೋಕಕ್ಕೆ ಕಾಲಿಟ್ಟಿದ್ದೇವೆ. ಏನಾದ್ರೂ ಕಾರ್ಯಕ್ರಮ ಉಂಟು? ಒಮ್ಮೆಲೆ ನುಗ್ಗುವುದಲ್ಲ, ಕಾರ್ಯಕ್ರಮ ನಾವೇ ಮಾಡುವುದಿಲ್ಲ. ಹೌದೌದು, ಬೇರೆ ಯಾರ್ದು ಇಲ್ಲ. ನಾವು ಬಂದದ್ದು ಒಳಗೆ ಹೋಗಬೇಕಾದ ಎಲ್ಲಿ ಹೇಗೆ ಅಂತ. ಪರಲೋಕದಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಏನಾದ್ರೂ ಇಲ್ಲಿಯ ವಿಷಯ ಗೊತ್ತಿದ್ದವರು ಯಾರಾದ್ರೂ ಸುಲಭ. ಸ್ವಲ್ಪ ಕೂಡ ಬೆವರದಿಲ್ಲ ಅಂತ ನನಗೆ. ಅಲ್ಲ, ಅದನ್ನು ನಾವು ಪುಣ್ಯ ಅಲ್ವಾ. ಯಾರಾದ್ರೂ ಇದ್ದಾರ ನೋಡಿ. ಗೊಂಬೆ ವಿಷಯ ಹೌದು. ಬಹಳ ಎಂತದ್ದು ಅವರೇ ಬೇಕಾದ ಹಾಗೆ ನಮ್ಮ ಸ್ವಾಗತಕ್ಕೆ ಗೊಂಬೆದು ಯಾವುದು ಅಲ್ಲಿ ಇರಿಸಿದರೆ ಗೊಂಬೆ? ಹೌದು. ಎಂತ ಗೊಂಬೆ? ಗೊಂಬೆ ಅದಕ್ಕೆ ಪ್ರೇರಣೆ ಇಲ್ಲ. ಎಲ್ಲ ಮೋಸ. ಸ್ವರ್ಗಲೋಕ ಎಂತದ್ದು ಕೃತಕ ಇರಬಹುದು, ಎಂತದ್ದು ಯಂತ್ರ ಇರ್ಲಿಕ್ಕೂ ಸಾಕು. ಒಮ್ಮೆಲೆ ಹೋಗ್ಬೇಕು. ಈಗ ಯಂತ್ರ ಇದ್ರೆ ಏನಾದ್ರೂ ತಿರುಗಿಸಿದ್ರೆ ಚಾಲನೆ ಹತ್ತಿರ ಹೋಗಿ ತಿರುಗಿಸಿದ್ರೆ ಏನಾದ್ರೂ ಆಗ್ತದೆ. ಪ್ರೇರಣೆ ಇರಬೇಕು. ಅಲ್ಲಿ ಇಲ್ಲ ಅದರ ಬಿಟ್ಟು ಬೇರೆಲ್ಲಿ ಆದ್ರೂ ತಿರುಗಿಸಿದ್ರೆ, ಬೇರೆಲ್ಲಿ ಆದ್ರೂ ತಿರುಗಿಸಿ. ಇದು ತಿರುಗಿಸಿ ಇಲ್ಲಂತೆ ಗೊತ್ತಾಗುದಿಲ್ಲ, ಎಲ್ಲಿ ತಿರುಗಿಸಿ ಏನಿಲ್ಲ, ಎಲ್ಲಿ ತಿರುಗಿಸಿದ್ರೆ ಹೀಗೆ ಏನಿಲ್ವಾ? ಹಾಗಿದ್ರೆ ಯಾವ ಪ್ರಯೋಜನಕ್ಕೂ ಆಗದೇ ಇದ್ದದ್ದು ತೆಗೆದು ಕೆಳಗೆ ಹಾಕಿ. ಹೇಳುವಾಗಾದ್ರೂ ನಿಲ್ಲುವಷ್ಟಕ್ಕಿದ್ದೇವೆ.